इंडिया पोस्ट पेमेंट बैंक का उद्घाटन। आज बीजापुर के बीएलडी सभांगण में केंद्र की योजना इंडिया पोस्ट पेमेंट बैंक सेवा का उद्घाटन किया गया, जिसके चलते अब घर बैठकर गैस, लाइट, पानी के बिल वगैरह भरना सरल हो गया है। उसी प्रकार बिना नगद रकम के शॉपिंग भी की जा सकती है। ನಾನು ಶ್ರೀನಿಧಿ ಅಂತ ಹೇಳಿ ಇಲ್ಲಿ ಸಹಾಯಕ ಅಂಚೆ ಅಧೀಕ್ಷಕನಾಗಿ ಬಿಜಾಪುರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ರಾಷ್ಟ್ರವ್ಯಾಪಿಯಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಿದೆ ಇದರ ಉದ್ಘಾಟನೆ ಆಗ್ತಾ ಇದೆ. ಅಂದರೆ 3:30ಗೆ ದೆಹಲಿಯಿಂದ ಇಲ್ಲಿನೂ ನಾವು ನೇರ ಪ್ರಸಾರ ಮಾಡಿ ಬಿತ್ತನೆಗೊಳಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು ಈ ಸೇವೆಯ ರಾಷ್ಟ್ರಾರ್ಪಣೆ ಮಾಡ್ತಾರೆ. ಅದೇ ರೀತಿ ಉಳಿದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಆಯ್ದ ಕೆಲವು ಅಂಚೆ ಕಚೇರಿಗಳಲ್ಲಿ ಏನು ಈ ವ್ಯವಸ್ಥೆ ಇದೆ, ಇಲ್ಲಿ ಕೂಡ ಇದರ ಒಂದು ಔಪಚಾರಿಕವಾಗಿ ಇದನ್ನು ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಿಜಾಪುರ ವಿಭಾಗಕ್ಕೆ ಹೇಳೋದಾದರೆ ಬಿಜಾಪುರ ಪ್ರಧಾನ ಅಂಚೆ ಕಚೇರಿಯಲ್ಲಿ ಮತ್ತು ಮುದ್ದೇಬೇಹಾಳ್ ಮುಖ್ಯ ಅಂಚೆ ಕಚೇರಿ ಮತ್ತು ಅದರ ಕೆಳಗಡೆ ಬರುವಂಥ 3 ಶಾಖಾ ಅಂಚೆ ಕಚೇರಿಗಳು ಬಾವೂರು, ಬಿದರ್ಕುಂದು ಮತ್ತು ಜಮ್ಮಲ್ದಿನ್ನಿ, ಇಲ್ಲಿ ಈ ಸೇವೆಯನ್ನು ಪ್ರಾಯೋಗಿಕವಾಗಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಇದೇ ಈ ವರ್ಷಾಂತದಲ್ಲಿ ಅಂದರೆ ಡಿಸೆಂಬರ್ ಒಳಗಾಗಿ ಈ ಒಂದು ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಚೆ ಕಚೇರಿಗಳಲ್ಲಿ ಕೂಡ ಈ ಒಂದು ಸೇವೆಯನ್ನು ಒದಗಿಸಬೇಕು ಅನ್ನೋ ಒಂದು ಯೋಜನೆ ಇದೆ. ಈ ಸೇವೆಯಿಂದ ಸಾರ್ವಜನಿಕರಿಗೆ ಏನಾಗುತ್ತೆ ಅಂದರೆ ಈಗ ಜನರಿಗೆ ಬ್ಯಾಂಕ್ವರೆಗೂ ಹೋಗುವಷ್ಟು ಸಮಯಾವಕಾಶ ಅಥವಾ ವ್ಯವಧಾನ ಎರಡೂ ಇಲ್ಲದೆ ಇರುವಂಥ ಈ ಸಂದರ್ಭದಲ್ಲಿ ಅಂಚೆ ಕಚೇರಿ ಬ್ಯಾಂಕನ್ನೇ ನಿಮ್ಮ ಮನೆ ಬಾಗಿಲಿಗೆ ತಂದಿದೆ. ಅಂದರೆ ಈ ಒಂದು ಹೊಸ ಸೇವೆಯ ಧ್ಯೇಯ ವಾಕ್ಯನೇ ನಾವು ನಿಮ್ಮ ಬ್ಯಾಂಕ್ ನಿಮ್ಮ ಮನೆ ಬಾಗಿಲಿಗೆ ಅನ್ನೋ ಥರ ಮಾಡಿದ್ವಿ. ಅಂದರೆ ಈ ಪಾರಂಪರಿಕ ಬ್ಯಾಂಕಿಂಗ್ ಸೇವೆಗಳಂದರೆ ಈಗ ಠೇವಣಿ ಮಾಡುವುದು, ಹಿಂತೆಗೆತ, ಅದರ ಜೊತೆಗೆ ನಿಮಗೆ RTGS, ನೆಫ್ಟ್, ಜೊತೆಗೆ ಈಗ ಕೆಲವೊಂದು ಕಾಮರ್ಸ್ ಐಟಮ್ಸ್ ತರಿಸ್ಕೊಂಡಾಗ ಅವರಿಗೆ ಪಾವತಿ ಮಾಡೋದು, ಮತ್ತು ಈ ಗ್ರಾಹಕ ಬಳಕೆ ಶುಲ್ಕ ಕೊಡ್ತೀವಿ, ಅಂದರೆ ವಿದ್ಯುತ್ ಬಿಲ್ ಕಟ್ತೀವಿ ಅಥವಾ ನೀರಿನ ಕರ ಕಟ್ತೀವಿ, ಆ ಪಾವತಿಗಳನ್ನ ಕೂಡ ಅವರು ಮನೆಯಲ್ಲೇ ಅಂದರೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜೊತೆಗೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ತಮ್ಮ ನೌಕರರಿಗೆ ವೇತನ ಭತ್ಯೆಗಳನ್ನ ಈ ಮಾಧ್ಯಮದ ಮುಖಾಂತರ ಕೊಡಬೇಕು. ಮತ್ತು ಸರ್ಕಾರದ ಅನುದಾನ ಅಥವಾ ಇದೇನು ಬರುತ್ತೆ ಸಹಾಯಧನ, ಈ ಅನಿಲ ಸಬ್ಸಿಡಿ ಆಯಿತು, ಈ ಥರದ ಇವುಗಳನ್ನ ಅಂದರೆ ನೇರವಾಗಿ ಗ್ರಾಹಕರಿಗೆ ಉಪಲಬ್ಧ ಆಗೋ ಥರ, ಅಂದರೆ ಗ್ರಾಹಕರಿಗೆ ನೇರವಾಗಿ ಲಾಭ ವರ್ಗಾವಣೆ ಅಂತ ಏನು ತತ್ವ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೇನು ಪಾವತಿಗಳನ್ನ ನಮ್ಮ ಬ್ಯಾಂಕ್ಗಳಲ್ಲಿ ಇದ್ರ ಮೂಲಕ ಮಾಡಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಧಿ ಪಿಂಚಣಿ ಪಡಿತಾರೆ, ಸಾಮಾಜಿಕ ಭದ್ರತಾ ಪಿಂಚಣಿ ಏನು ಬರುತ್ತೆ ಅದನ್ನು ಕೂಡ ಇದರ ಮೂಲಕನೇ ಕೊಡೋದಕ್ಕೆ ವ್ಯವಸ್ಥೆ ಇದೆ. ಒಂದು ಏನು ಇದರ ಮುಖ್ಯಾಂಶ ಅಂದರೆ ಇದು ಕಾಗದರಹಿತ ವ್ಯವಹಾರ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಡಾಕ್ಯುಮೆಂಟೇಷನ್ ಇರೋದಿಲ್ಲ, ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಆಗುತ್ತೆ. ಸೊ ಅದ್ರ ಮೇಲೆ ಡಿಜಿಟಲ್ ಆಗಿ ನಿಮ್ಮ ಅಕೌಂಟ್ ಆಪರೇಟ್ ಆಗುತ್ತೆ. ನಿಮಗೆ ಇದನ್ನು ಕೊಡ್ತೀವಿ, ಒಂದು QR ಕಾರ್ಡ್, ಕ್ವಿಕ್ ರೆಸ್ಪಾನ್ಸ್ ಕಾರ್ಡ್ ಅಂತ ಕೊಡ್ತೀವಿ. ಅದನ್ನು ತೋರಿಸಿ ನೀವು ಈ ಸಣ್ಣ ಪುಟ್ಟ ಈ ಬೀದಿ ಬದಿ ಚಹಾದ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಮಳಿಗೆವರೆಗೂ ಈ ನಗದ ರಹಿತ ವ್ಯವಹಾರ ಅಂತ ಏನೋ ಒಂದು ತತ್ವ ಇದೆ, ಅದು ಕೂಡ ಇಲ್ಲಿ ಸಾಕಾರ ಆಗೋದಕ್ಕೆ ಒಂದು ಅವಕಾಶ ಇದೆ. ಸೊ ಇದು ಇದರ ಸೇವೆ. ಅಂದರೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ, ವಿದ್ಯಾರ್ಥಿಗಳಿಗೆ, ಪಿಂಚಣಿದಾರರಿಗೆ ಅಥವಾ ವರ್ತಕರಿಗೆ, ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೂ ಅನುಕೂಲ ಆಗುವಂಥ ಯೋಜನೆ ಇದಾಗಿದೆ. ಇದರ ಒಂದು ಲಾಭ ಪಡ್ಕೊಳ್ಳಿ ಅಂತ ಸಾರ್ವಜನಿಕರಿಗೆ ಸರ್. ತಮ್ಮ ಸರ್? ನನ್ನ ಹೆಸರು ಶ್ರೀನಿಧಿ ಅಂತ ಹೇಳಿ, ಸಹಾಯಕ ಅಂಚೆ ಅಧೀಕ್ಷಕನಾಗಿ ಇಲ್ಲಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್. न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।